ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಬಸವಕಲ್ಯಾಣ ನಗರದ ಅಕ್ಕಮಹಾದೇವಿ ಕಾಲೇಜು ಆವರಣದಲ್ಲಿ ಜೂನ್ 28ರಂದು ನಡೆಯಲಿರುವಂತಹ ಬಸವಾದಿ ಶಿವಶರಣರ ಕಾರ್ಯಕ್ರಮದ ಸ್ಥಳದ ಪರವಾನಗಿ ರದ್ದಾಗುತ್ತಾ ಎನ್ನುವ ಪ್ರಶ್ನೆ ಇಲ್ಲಿನ ಸಾರ್ವಜನಿಕರ ವಲಯದಲ್ಲಿ ಮೂಡಿದೆ. ಇನ್ನು ಕಾರ್ಯಕ್ರಮಕ್ಕೋಸ್ಕರ ಬಸವೇಶ್ವರ ದೇವಸ್ಥಾನದ ಸ್ಥಳವಾದ ಅಕ್ಕಮಹಾದೇವಿ ಕಾಲೇಜು ಆವರಣ ನೀಡಿರುವುದು ನಿಜವಾದರೂ ಸಹ ಇದೀಗ ಬಸವೇಶ್ವರ ದೇವಸ್ಥಾನದ ಪಂಚ ಕಮಿಟಿ ಸ್ಥಳದ ಪರವಾನಗಿ ರದ್ದು ಮಾಡಲು ಮುಂದಾಗಿದೆ ಎಂದು ತಿಳಿದು ಬಂದಿದೆ. ಬಸವ ಮಹಾಮನೆಯಲ್ಲಿ ನಡೆದ ಕನ್ನೇರಿ ಶ್ರೀಗಳ ಬಸವ ಕಲ್ಯಾಣ ಪ್ರವೇಶ ವಿರೋಧಿಸಿ ನಡೆದಂತ ಪ್ರತಿಭಟನಾ ಪೂರ್ವಭಾವಿ ಸಭೆಯಲ್ಲಿ ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿಯ ಸದಸ್ಯರು ಹೇಳಿಕೆಯನ್ನ ನೀಡಿ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶಕ್ಕೆ ನೀಡಿದಂತ ಸ್ಥಳ ರದ್ದಾಗುವಂತೆ ಕಾಣ್ತಿದೆ ಎಂದು ತಿಳಿದು ಬಂದಿದೆ. ಇನ್ನು ಪ್ರತಿಭಟನಾ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿದ ಬಸವೇಶ್ವರ ದೇವಸ್ಥಾನದ ಪಂಚ ಕಮಿಟಿಯ ಸದಸ್ಯರುಗಳಾದ ಬಸವರಾಜ್ ತೊಂಡಾರೆ ಹಾಗೂ ಬಸವರಾಜ್ ಬಾಲ್ಕಿಲೆ ಮಾತನಾಡಿ ಕಾರ್ಯಕ್ರಮಕ್ಕೆ ನೀಡಿದ ಅಕ್ಕಮಹಾದೇವಿ ಆವರಣದ ಸ್ಥಳವನ್ನ ಕೂಡಲೇ ಸಭೆ ನಡೆಸಿ ರದ್ದು ಮಾಡಲಿದ್ದೇವೆ ಎಂದು ತಿಳಿಸಿದ್ದಾರೆ. ನಾವು ನಡೆಸುವಂತ ಸಭೆಯಲ್ಲಿ 100ಕ್ಕೆ 100ರಷ್ಟು ಅಕ್ಕಮಹಾದೇವಿ ಕಾಲೇಜು ಆವರಣದಲ್ಲಿ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶಕ್ಕೆ ನೀಡಿದಂತ ಪರವಾನಗಿಯನ್ನ ರದ್ದು ಮಾಡಲಿದ್ದೇವೆ ಎಂದು ಅವರು ತಿಳಿಸಿದ್ದಾರೆ. ಇವತ್ತಿನ ಈ ಸಭೆಗೆ ಆಗಮಿಸಿದಂತ ಸಭೆಯ ಮುಂದೆ ಎಲ್ಲ ಶರಣಾರ್ಥಿಗಳನ್ನು ಶರಣಾರ್ಥಿ ಸಲ್ಲಿಸಿ ನಮ್ಮ ಬಸವೇಶ್ವರ ದೇವಸ್ಥಾನ ಕಮಿಟಿಯಿಂದ ಏನೋ ಬಂಧನದಿಂದ ಅಧ್ಯಕ್ಷರು ಕೊಟ್ಟಿದ್ದಾರೆ. ಅದಕ್ಕೆ ನಾವು ಕ್ಯಾನ್ಸಲ್ ನಾವು ನಾಳೆ ಅಂದ್ರೆ ಮಂಗಳವಾರ ಮೀಟಿಂಗ್ ಇಟ್ಟಿದ್ದೇವೆ. ಆ ಮೀಟಿಂಗ್ನಲ್ಲಿ ನಾವೆಲ್ಲರೂ ಕೂಡಿ ಕ್ಯಾನ್ಸಲ್ ಮಾಡಬೇಕಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನೂರಕ್ಕೂ ಮಾಡ್ತೀವಿ ಅಂತ ಹೇಳಿದೆ. ಅದಕ್ಕೆ ಈ ಹೋರಾಟಕ್ಕೆ ನಮ್ಮ ಬಸವ ಕಲ್ಯಾಣ ಲಿಂಗಾಯತ ಮಹಾಸಭಾ ನಾನು ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಅದು ನಾವು ಈ ಹೋರಾಟಕ್ಕೆ ನನ್ನ ಕೂಡ ಬೆಂಬಲ ಇರ್ತದೆ ಅಂತ ಹೇಳಿ ನನ್ನ ಮಾತಿಗೆ ಉತ್ತರ ಕೊಡ್ತೀನಿ. ಜೈ ಗುರು ಬಸವ. ಇವತ್ತಿನ ಕೇಂದ್ರ ಬಿಂದುಗಳಾದ ಅನುಭವ ಮಂಟಪ ಅಧ್ಯಕ್ಷರು ನಾಡೋಜ ಬಸವಲಿಂಗ ಪಟ್ಟದೇವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಗಡಿಗೇರಿ ಸ್ವಾಮಿಯ ವಿಚಾರ ಸಭೆಯಲ್ಲಿ ಹೆಚ್ಚೇನು ಹೇಳಲು ಬಯಸಲ್ಲ. ನಮ್ಮ ಬಸವೇಶ್ವರ ದೇವಸ್ಥಾನ ಪಂಚಕಮಿಟಿಯಿಂದ ಅವರಿಗೆ ನಾವು ಪರವಾನಗಿ ಲೆಟರ್ ಕೊಟ್ಟಿದ್ದು. ಆದರೆ ನಾಳೆ ನಮ್ಮಲ್ಲಿ ಸಭೆ ತೆಗೆದುಕೊಂಡು 100% ಅದು ನಾವು ಕ್ಯಾನ್ಸಲ್ ಮಾಡಿಕೊಂಡು ಇನ್ನೊಂದು ವಿಷಯ ಹೇಳಬೇಕಂದ್ರೆ 28ನೇ ತಾರೀಕಿಗೆ ಬಂದು ಅವರೇನಿಲ್ಲಿ ಸಭೆ ಮಾಡುವುದಿಲ್ಲ ಕನ್ನೇರಿ ಸ್ವಾಮಿ. ನಾವೆಲ್ಲರೂ 28ನೇ ತಾರೀಕಿಗೆ ಕೂಡಿ ವಿಜಯೋತ್ಸವ ಮಾಡೋದಂತೂ ಖಚಿತ. ಇಷ್ಟೇ ಹೇಳಿ ನನ್ನ ಮಾತನ್ನು